ಸಾಲ ಮಾಡಿ ಬೀದಿಗೆ ಬಿದ್ದ ವೃದ್ಧ ದಂಪತಿ ಕುಟುಂಬ, ಎಲ್ಲೂ ನೆಲೆಯಿಲ್ಲದೆ ಜಾನುವಾರುಗಳೊಂದಿಗೆ ವಾಸ. ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಮಾಡಾರೆ. ಮಗನಿಗಾಗಿ ಸಾಲ ಮಾಡಿದ ವೃದ್ಧ ದಂಪತಿಗಳು ಇದೀಗ ಅಕ್ಷರಶಃ ಬೀದಿ ಪಾಲಾಗಿದ್ದಾರೆ ಕಣ್ರಿ. ಸ್ವಂತ ಮನೆ ಇದ್ರೂ ಮನೆಯೊಳಗೆ ಇರೋದಕ್ಕೆ ಆಗ್ತಿಲ್ಲ. ಇಂಥ ಚುಮುಚುಮು ಚಳಿಯಲ್ಲಿ ಈ ರೀತಿ ಬೀದಿ ಪಾಲು ಮಾಡಿರೋದು ಫೈನಾನ್ಸ್ ಕಂಪನಿ ಅನ್ನೋದು ವಿಪರ್ಯಾಸ. ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿದ್ದ ತಕ್ಷಣ ನಮ್ಮ ಮಗನಿಗೆ ಕ್ಯಾನ್ಸರ್ ಆಯ್ತು. ದೊಡ್ಡ ಮಗನಿಗೆ ಮೈಸೂರಲ್ಲಿ ಹೋಗಿ ಆಪರೇಷನ್ ಮಾಡ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ 2-3-4-5 ತಿಂಗಳು ಅಲ್ಲೇ ಆಯಿತು. ಅಲ್ಲಿಂದ ಬಂದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪೇಷಂಟ್ ಆದರು. ನಮ್ಮ ಯಜಮಾನ್ರು ಅಡ್ಮಿಟ್ ಮಾಡ್ಕೊಂಡು ಬರೀ ಇದ್ರ ಹಾಸನ ಡಿಸ್ಟಿಕಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದೆ ಅಷ್ಟೆಲ್ಲನೂ ತಿರುಗಿ ನಾನು ನಮ್ಮ ಯಜಮಾನ್ರು ಸರ್ ಮಾಡೋಕ್ಕೆ ನಿಂತ್ಕೊಂಡೆ. ಪ್ರಾಬ್ಲಮ್ ಆಯಿತು, ಕುಂತು ಕಟ್ಟೋಕೆ ಆಗಲಿಲ್ಲ. ಅಲ್ಲಿಂದ ಜೀವ ನಿಂತ್ಕೊತು. ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಮಾಡಾರೆ. ಈ ವೃದ್ಧ ದಂಪತಿಗಳನ್ನ ನೋಡಿದ್ರೆ ಎಂತವರ ಮನಸ್ಸು ಕೂಡ ಮಮ್ಮಲ ಮರುಗುವಂತೆ ಮಾಡುತ್ತೆ ಕಣ್ರಿ. 80 ವರ್ಷದ ಸಣ್ಣಯ್ಯ ಹಾಗೂ 75 ವರ್ಷದ ಜಯಮ್ಮ ಸಂಕಷ್ಟಕ್ಕೆ ಸಿಲುಕಿರುವ ದಂಪತಿಗಳು. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಹಾಸನದ ಅರ್ಕಲಗೂಡು ತಾಲೂಕು ಹೊರಟಗೆರೆ ಗ್ರಾಮದಲ್ಲಿ. ತಮ್ಮ ವಾಸದ ಮನೆಯ ಮೇಲೆ ಇಕ್ವಾಟಸ್ ಫೈನಾನ್ಸ್ ನಲ್ಲಿ 2 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ಆದ್ರೆ ಇದನ್ನ ಹಂತ ಹಂತವಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ವಿಳಂಬ ಆಗಿದೆ. ಫೈನಾನ್ಸ್ ಕಂಪನಿಯ ಮುಂದೆ ಈ ವೃದ್ಧ ದಂಪತಿಗಳು ಪರಿಪರಿಯಾಗಿ ಬೇಡಿಕೊಂಡ್ರು. ಇವರನ್ನ ಮನೆಯಿಂದಾಚೆ ತಳ್ಳಿ ಮನೆಗೆ ಬೀಗ ಹಾಕಿದ್ದಾರೆ. ಇವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ನೀಡದೆ ದನದ ಕೊಟ್ಟಿಗೆ ಕೂಡ ಲಾಕ್ ಮಾಡಿ ಮೃಗಿಯ ರೀತಿಯಲ್ಲಿ ಫೈನಾನ್ಸ್ ಕಂಪನಿ ನಡೆದುಕೊಂಡಿದೆ. ತನ್ನ ಮಗನಿಗೆ ಕ್ಯಾನ್ಸರ್ ಆಗಿದ್ದ ಕಾರಣ 2 ಲಕ್ಷ ರೂಪಾಯಿ ಸಾಲ ಮಾಡಿ ಆಸ್ಪತ್ರೆಯ ಬಿಲ್ ಕಟ್ಟಿದ್ರು. ಇದನ್ನ ಹಂತ ಹಂತವಾಗಿ ಕೆಲಸ ಮಾಡಿ ತೀರಿಸುತ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಒಪ್ಪದ ಫೈನಾನ್ಸ್ ಕಂಪನಿ ದನದ ಕೊಟ್ಟಿಗೆ ಕೂಡ ಸೀಸ್ ಮಾಡಿದೆ. ಸದ್ಯಕ್ಕೆ ಮನೆ ಬಾಗಿಲಿಗೆ ಬೀಗ ಬಿದ್ದಿದೆ. ಈ ಗಂಡ ಹೆಂಡತಿ ಕುಳಿತುಕೊಂಡು ಕಣ್ಣೀರು ಇಡ್ತಿದ್ದಾರೆ. ವಾಸಕ್ಕೆ ಜಾಗ ಇಲ್ಲದೆ ತಮ್ಮ ಜಾನುವಾರುಗಳ ಜೊತೆ ಬೀದಿಯಲ್ಲಿ ಮಲಗಿ ಅಡುಗೆ ಮಾಡಿಕೊಳ್ಳುತ್ತಿದ್ದಾರೆ. ಇವರು ಅಡುಗೆ ಮಾಡಲು ಇವರ ಬಳಿ ಪಾತ್ರೆಯು ಮತ್ತು ಆಹಾರ ಸಾಮಗ್ರಿಗಳು ಮನೆಯ ಒಳಗೆ ಇದ್ವು. ಹೀಗಾಗಿ ಅಕ್ಕಪಕ್ಕದ ಮನೆಯವರು ಇವರಿಗೆ ಸಹಾಯ ಮಾಡ್ತಿದ್ದಾರೆ. ನಮ್ಮ ಯಜಮಾನ್ರಿಂಗಾದ್ರು ಮಗಂಗಾದ ನಾವು ನಿಮ್ಮ ಸಾಲನೇನು ನಾವಿಲ್ಲ ಅಂತ ಇಲ್ಲ, ಅದು ಕಟ್ಟಿಕೊಡಕ್ಕೆ ಒಂಚೂರು ನಮಗೆ ಕಾಲ ಅವಕಾಶ ಕೊಡಬೇಕು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಲ್ಲ ದುಡ್ಡು ಬೆಳ್ಕೊಂಡು ತಿನ್ನೋಕ್ಕೆ ಜಮೀನಿಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದು. ಈಗ ಹಿಂಗಾದತ್ತಿಂದ ನಾವು ಒಂಚೂರು ಜೀವನಲ್ಲಿಟ್ಟು ಯಾರಾದರೂ ನಮಗೆ ಸಹಾಯ ಮಾಡಿ ನಮ್ಮ ಜೀವನ ಮಾಡೋಕ್ಕೆ ಸಹಾಯ ಮಾಡಿಕೊಡಿ. ವೃದ್ಧ ದಂಪತಿಗಳಿಗೆ ಬೇಕಾಗಿದೆ ಜನರ ಸಹಾಯ ಹಸ್ತ. ಮಗನ ಆರೋಗ್ಯಕ್ಕಾಗಿ ಸಾಲ ಮಾಡಿ ಎಲ್ಲವೂ ಕಳೆದುಕೊಂಡ್ರು. ಈ ದಂಪತಿಗಳು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಇವರಿಗೆ ಊರಿನ ಜನ ಒಂದೊತ್ತಿನ ಊಟ ಏನೋ ಕೊಡ್ತಿದ್ದಾರೆ. ಮಾನವೀಯತೆ ಇಲ್ಲದ ಹಾಗೆ ನಡೆದುಕೊಂಡ ಫೈನಾನ್ಸ್ ಕಂಪನಿ ವಿರುದ್ಧ ಕ್ರಮ ಜರುಗಿಸಬೇಕು. ಇನ್ನು ಈ ವೃದ್ಧ ದಂಪತಿಗಳ ಸಹಾಯಕ್ಕೆ ಜನರು ಮುಂದಾಗಬೇಕಾಗಿದೆ. ಪಾಪ ಎಲ್ಲವನ್ನ ಕಳೆದುಕೊಂಡ ಈ ದಂಪತಿಗೆ ಸಹಾಯ ಗ್ರಾಮದ ಜನರು ಮತ್ತು ಅಧಿಕಾರಿಗಳು ಮಾಡಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.